ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಅಪ್ಕಮಿಂಗ್ ಅಥವಾ ಈ ನವೆಂಬರ್ ಕ್ಲೋಸ್ ಅಥವಾ ಎಕ್ಸ್ಪೈರಿ ಅಷ್ಟರಲ್ಲಿ ಯಾರು ಆಲ್ ಟೈಮ್ ಹೈ ATH ಅಂದ್ರೆ ಆಲ್ ಟೈಮ್ ಹೈ ರೀಚ್ ಆಗ್ತಾರೆ, ಬ್ಯಾಂಕ್ ನಿಫ್ಟಿ ರೀಚ್ ಆಗುತ್ತಾ ಅಥವಾ ನಿಫ್ಟಿ 50 ರೀಚ್ ಆಗುತ್ತಾ ಅನ್ನೋ ಒಂದು ಟೈಟ್ಲ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನನ್ನದೇ ಆದಂತಹ ಕೆಲವೊಂದು ರಿಸರ್ಚ್ ಮತ್ತೆ ಅನಾಲಿಸಿಸ್, ನನ್ನ ಒಂದು ನಾಲೆಜ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನೀವು ಸಹ ಸೂಪರ್ ಟ್ರೇಡರ್ ಆಗ್ಬೋದು. ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಪ್ರಾಕ್ಟೀಸ್ ಮಾತ್ರ. ಓಕೆ, ಸೊ ಬ್ಯಾಂಕ್ ನಿಫ್ಟಿ 42,000 ಫಸ್ಟ್ ರೀಚ್ ಆಗುತ್ತೆ ಅಥವಾ ನಿಫ್ಟಿ 18,500 ಅಥವಾ 18,500 42,000 ಯಾರು ರೀಚ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ನೋಡೋಣ. ಓಕೆ, ಇದು ಬಂದು ಬ್ಯಾಂಕ್ ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ನ ಒಂದು ಚಾರ್ಟ್. ಓಕೆ, ನೀವು ನೋಡ್ಬೋದು ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಸುಮಾರು ಸಲ ಬಂದು 42,000 ಟಚ್ ಆಗಿ ಆಲ್ಮೋಸ್ಟ್ 3-4 ಸಲ ಅಂತ ಹೇಳ್ಬೋದು. ಒಂದ್ಸಲ ಇಲ್ಲಿ, ಎರಡನೇ ಸಲ, ಮೂರನೇ ಸಲ, ನಾಲ್ಕನೇ ಸಲ, ಐದನೇ ಸಲ ಆಲ್ಮೋಸ್ಟ್ ಆ ಲೆವೆಲ್ಗೆ ಅಂತ ಹೋಗಿ ರಿಜೆಕ್ಟ್ ಆಗ್ತಿರೋದ್ರಿಂದ, ಅದ್ರ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಈಗ ಸಪೋರ್ಟ್ ಮಾಡ್ತಿರೋಂಥ HDFC ಬ್ಯಾಂಕ್ ನೋಡಿದ್ರೆ ಈ ಒಂದು ಏನಂತಾರೆ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಸೆಕ್ಟಾರ್ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಸೆಕ್ಟಾರ್ ಅಂತ ಹೇಳ್ಬೋದು. ಅದು ಫಸ್ಟ್ ಪಾಯಿಂಟ್. ಅದ್ರ ಜೊತೆಗೆ ನಿಫ್ಟಿಯ ಒಂದು ಚಾರ್ಟ್ ನೋಡ್ಬಿಟ್ರೆ, ಡೈಲಿ ಟೈಮ್ ಫ್ರೇಮ್ ನ ಒಂದು ಚಾರ್ಟ್ ನೋಡ್ಬಿಟ್ರೆ ನೀವು ನೋಡ್ಬೋದು ಸುಮಾರು ಸಲ ಈ ಒಂದು ಲೆವೆಲ್ ನ ರೀಚ್ ಆಗೋದು ಇರಲಿ, ಈ ಲೆವೆಲ್ ನ ಆಲ್ಮೋಸ್ಟ್ ಒಂದು 18,250 ರೀಚ್ ಆಗೋಕ್ಕೂ ನಿಫ್ಟಿ ಸಿಕ್ಕಾಪಟ್ಟೆ ಒಂದು ಕಷ್ಟಪಡ್ತು ಅಂತ ಹೇಳ್ಬೋದು. ಅದಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ IT ಸೆಕ್ಟರ್. ಓಕೆ, ನೀವು ನೋಡ್ಬೋದು US ಅಲ್ಲಿ ರಿಸೆಷನ್ ಆಗುತ್ತೆ ಹಂಗೆ ಅಂತ ನ್ಯೂಸ್ ಅಲ್ಲಿ ಓಡಾಡ್ತಿರೋದ್ರಿಂದ ಅಲ್ಲಿ ಡೋ ಆಗಿರ್ಬೋದು ಅಥವಾ ಡೋ ಫ್ಯೂಚರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಈ ಒಂದು US ಮಾರ್ಕೆಟ್ ನ ಒಂದು ಫಾಲ್ ಏನಾರು ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ದಿವಸ IT ಸೆಕ್ಟರ್ಗಳು ಸಿಕ್ಕಾಪಟ್ಟೆ ಒಂದು ಡ್ಯಾಮೇಜ್ ನ ತಗೊಂತಿತ್ತು. ಅದಕ್ಕೋಸ್ಕರ ನೀವು ನೋಡ್ಬೋದು ನಿಫ್ಟಿಗೆ ಆ ರೀತಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ದಿರೋ ಟೈಮಲ್ಲಿ ಬ್ಯಾಂಕ್ ನಿಫ್ಟಿಗೆ ಆ ರೀತಿ ಪ್ರಾಬ್ಲಮ್ ಇಲ್ದಿರೋ ಟೈಮಲ್ಲಿ ನಿಫ್ಟಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ, ಅದು IT ಸೆಕ್ಟರ್ ಅಂತಾನೆ ಹೇಳ್ಬೋದು. ಓಕೆ, ನಿಮ್ಗೆ ಈಗ ಒಂದು ಟಾಸ್ಕ್, ಜಸ್ಟ್ ಪಾಸ್ ಮಾಡಿ, ಇದು ನಿಫ್ಟಿಯ ಒಂದು ಚಾರ್ಟ್, ಇದು ಬಂದು ಬ್ಯಾಂಕ್ ನಿಫ್ಟಿಯ ಚಾರ್ಟ್. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಯಾರು ಫಸ್ಟ್ ರೀಚ್ ಆಗ್ತಾರೆ ಅನ್ನುವ ಒಂದು ಥಾಟ್ ಬರುತ್ತೆ ಅನ್ನೋದು ಪಾಸ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ. ಬಿಕಾಸ್ ನಿಮ್ಗೊಂದು ಇದು ಟಾಸ್ಕ್, ಲರ್ನಿಂಗ್ ಟಾಸ್ಕ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ಸ್ ಹೇಳ್ತಾ, ಈ ನನ್ನ ಅನಾಲಿಸಿಸ್ ಪ್ರಕಾರ ಬ್ಯಾಂಕ್ ನಿಫ್ಟಿ ನವೆಂಬರ್ ಕ್ಲೋಸ್ ಅಥವಾ ನವೆಂಬರ್ನ ಒಂದು ಎಕ್ಸ್ಪೈರಿ ಏನಾಗುತ್ತೆ, ಮಂತ್ಲಿ ಎಕ್ಸ್ಪೈರಿ, ಆ ಎಕ್ಸ್ಪೈರಿ ಅಷ್ಟರಲ್ಲಿ ಬ್ಯಾಂಕ್ ನಿಫ್ಟಿ 42,000 ಅಥವಾ 42,000 ನ ಅಬೌವ್ ಸಸ್ಟೈನ್ ಆಗಿ ನಿಲ್ಲುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನ್ ಸತೀಶ್ ಅವರೇ ಚಾರ್ಟ್ ನೋಡಿ ನೀವು ಹೇಳ್ಬಿಡ್ತೀರಾ ಹಂಗೆ ಅಂತ ಹೇಳ್ಬೋದು. ನೋಡಿ, ಚಾರ್ಟ್ ನೋಡ್ಬಿಟ್ಟು ಒಂದು ಲೆವೆಲ್ ನಾವು ಅನಾಲಿಸಿಸ್ ಮಾಡ್ಬೋದು, ಬಿಟ್ರೆ ಅದಕ್ಕೆ ಆದಂತಹ ಕೆಲವೊಂದು ಮ್ಯಾಕ್ರೋ ಅನಾಲಿಸಿಸ್ ಅಂತ ನಾವ್ ಏನ್ ಕರೀತೀರಿ. ಸೊ ಆ ಒಂದು ಮ್ಯಾಕ್ರೋ ಅನಾಲಿಸಿಸ್ ಬೇಸಿಸ್ ಮೇಲೆ ನಾನು ಸದ್ಯದ ಸಿಚುಯೇಷನ್ಸ್ ಅಲ್ಲಿ ನೋಡಿದ್ರೆ ಫಸ್ಟ್ ನವೆಂಬರ್ ಕ್ಲೋಸ್ ಅಷ್ಟರಲ್ಲಿ 42,000 ಅಬೌವ್ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗೋದ್ರಲ್ಲಿ ಹೈ ಚಾನ್ಸಸ್ ಇದೆ. ಇದು ಫಸ್ಟ್ ಪಾಯಿಂಟ್. ಸೊ ನಿಫ್ಟಿ ಏನಕ್ಕೆ 18,500 ಕ್ರಾಸ್ ಆಗಲ್ಲ ಅಥವಾ ಆಗಬಹುದು, ಒಂದು 50% ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಬಿಕಾಸ್ ಆಫ್ ದಿ IT ಸೆಕ್ಟರ್. ನೀವು ನೋಡಬಹುದು IT ಸೆಕ್ಟರ್ 4 ದಿವಸ ಬಿತ್ತು ಅಂದ್ರೆ ಒಂದ್ ದಿವಸ 2 ದಿವಸ ಅಪ್ ಆಗುತ್ತೆ, ಮತ್ತೆ ವಾಲಟಿಲಿಟಿ ಆಗುತ್ತೆ, ಮತ್ತೆ ಬೀಳುತ್ತೆ, ಮತ್ತೆ ಇಳಿಯುತ್ತೆ. ಈ ರೀತಿ ಆಗ್ತಿರೋದ್ರಿಂದ ಒಂದು 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 ಸೂಪರ್ ಫಾಸ್ಟ್ ಅಲ್ಲಿ ಇರುವಂತ ಅಥವಾ ರೇಸ್ ಅಲ್ಲಿ ಇರುವಂತ ಒಂದು ಇಂಡೆಕ್ಸ್ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಅಂತ ಹೇಳ್ಬೋದು. ಸೊ ಬ್ಯಾಂಕ್ ನಿಫ್ಟಿ 42,000 ಅಬೌವ್ ಕ್ಲೋಸ್ ಆದ್ರೂ ನಿಫ್ಟಿ 18,500 ಹತ್ತತ್ರ ಹೋಗಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನಾವು ನೋಡ್ಬೋದು ಸ್ನೇಹಿತರೆ. ಇದು ಫಸ್ಟ್ ಪಾಯಿಂಟ್ ನನ್ನ ಒಂದು ಅನಾಲಿಸಿಸ್. ಇದು ಹೆಂಗ್ ಸತೀಶ್ ಅವ್ರನ್ನ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ಚಾರ್ಟ್ ಒಂದೇ ಅಲ್ಲ, ನಾನು ಮಂತ್ಲಿಯ ಒಂದು ಬ್ಯಾಂಕ್ ನಿಫ್ಟಿಯ ಒಂದು ಓಪನ್ ಇಂಟ್ರೆಸ್ಟ್ ಅಥವಾ ಆಪ್ಷನ್ ಚೈನ್ ನ ಒಂದು ಓಪನ್ ಇಂಟ್ರೆಸ್ಟ್ ತಗೊಂಡು ಅದ್ರ ಜೊತೆಗೆ ನಿಫ್ಟಿ ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ 42,000 ನ ಒಂದು ಓಪನ್ ಇಂಟ್ರೆಸ್ಟ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಅದು ಬಂದು ನೀವು ನೋಡಬಹುದು ಆಲ್ಮೋಸ್ಟ್ ಈ ಒಂದು ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಅದ್ರ ಜೊತೆಗೆ ಈ ಒಂದು ಪ್ರೀಮಿಯಂ ಸಹ ನಾನು ನೋಡ್ತಾ ಇದ್ದೀನಿ. 1 ಮಂತ್ ನ ಒಂದು ಅನಾಲಿಸಿಸ್ ಟ್ರೆಂಡ್ ನೋಡಿದೆ, ಆಲ್ಮೋಸ್ಟ್ 3,000 ಇದ್ದಂತಹ ಪ್ರೀಮಿಯಂ ಇದು ಕಂಪ್ಲೀಟ್ ಮೆಲ್ಟ್ ಆಗ್ತಾ ಬರ್ತಿದೆ. ಇದು ನವೆಂಬರ್ ನ ಕ್ಲೋಸ್. ಅದ್ರ ಜೊತೆಗೆ ಇದು 42,000 ನ ಒಂದು ಇದು ಈ ಸೈಡ್ ಪುಟ್ಟಿರೋದು, ಈ ಸೈಡ್ ಕಾಲ್. ಸೊ ಕಾಲ್ ಸೈಡ್ ನ ನೋಡಿದ್ರೆ ಹೈಯೆಸ್ಟ್ ಇದ್ರೂ ಸಹ ಈ ಒಂದು ಪ್ರೀಮಿಯಂ ಏನಿದೆ ಅದು ಸ್ವಲ್ಪ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅಲ್ಲಿಗೆ ಒಂದು ಬಿಗ್ ಬಾಯ್ಸ್ ನ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ನವೆಂಬರ್ ಒಂದು ಎಕ್ಸ್ಪೈರಿ ಅಷ್ಟರಲ್ಲಿ 42,000 ರೀಚ್ ಆಗುತ್ತೆ. ಅದಕ್ಕೋಸ್ಕರ ಅವರು PE ನ ಶಾರ್ಟ್ ಮಾಡ್ತಿದ್ದಾರೆ ಅಂತ ನನ್ನ ಒಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಏನಕ್ಕೆ ಯಾವ ಬೇಸಿಸ್ ಮೇಲೆ ಅಂತ. ಅದ್ರ ಜೊತೆಗೆ ಇದೇನಾದ್ರೂ ಬ್ಯಾಂಕ್ ನಿಫ್ಟಿ ಏನಾದ್ರು 41,400 41,500 600 ಈ ಲೆವೆಲ್ ಬರ್ತಾ ಏನಾದ್ರು ಸ್ವಲ್ಪ ಏನಾದ್ರು ಕ್ಯಾಂಡಲ್ಸ್ ಅವ್ರ ಜೊತೆಗೆ ಒಂದು ಗ್ಲೋಬಲ್ ನೆಗೆಟಿವ್ ನ್ಯೂಸ್ ಇಲ್ಲ ಅಂತ ಹೇಳಿದ್ರೆ 41,800 ಹತ್ರ ಹೋಯ್ತು ಅಂತ ಹೇಳಿದ್ರೆ 42,000 ಇರುವಂತಹ ಕಾಲ್ ಆಪ್ಷನ್ಸ್, ಕಾಲ್ ರೈಟರ್ಸ್ ಯಾರಿದ್ದಾರೆ ಅವರೆಲ್ಲ ಭಯ ಬಿದ್ದು ಒಂದು ಅನ್ವೈಂಡಿಂಗ್ ಏನಾದ್ರು ಅಥವಾ ಶಾರ್ಟ್ ಕವರಿಂಗ್ ಅಂತ ಕರೀತಾರೆ, ಅದನ್ನೇನಾದ್ರು ಮಾಡ್ಕೊಂಡ್ರೆ ಆರಾಮಾಗಿ ಕ್ರಾಸ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ
ಒಂದು 42,000 ಒಂದು ಸಪೋರ್ಟ್ ಸಹ ನೋಡಬಹುದು. ಇದು ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸ್. ಸೊ ನಿಫ್ಟಿ ನೋಡಿದ್ರೆ ಅದೇ ರೀತಿ 18,500 ನೀವು ಹೇಳ್ಕೊಳೋಷ್ಟು ದೊಡ್ಡದಾಗಿ ಒಂದು ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗ್ತಿಲ್ಲ ಅಂತ ಹೇಳ್ಬೋದು ಆನ್ ಪಿ ಸೈಡ್. ಬಟ್ ನೀವು ಸಿ ಸೈಡ್ ನೋಡಿದ್ರೆ ಒಂದು ಸಿಕ್ಕಾಪಟ್ಟ ಒಂದು ಸ್ಟ್ರಾಂಗ್ ಆಗಿ ಒಂದು ಏನಂದ್ರೆ ಒಂದು ಸಿ ಸೆಲ್ಲರ್ ಒಂದು ಸ್ಟ್ರಾಂಗ್ ಇದೆ. ಏನಂತ ಹೇಳಿದ್ರೆ ನಿಫ್ಟಿ ನವೆಂಬರ್ ಕ್ಲೋಸ್ ಅಷ್ಟರಲ್ಲಿ 18,500 ಕ್ರಾಸ್ ಆಗಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದಾರೆ ಒಂದು ಆಪ್ಷನ್ ಚೈನ್ ನ ಬೇಸಿಸ್ ಮೇಲೆ. ಈ ಟ್ರೆಂಡ್ ಯಾವಾಗ ಇನ್ವ್ಯಾಲಿಡ್ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಎರಡು ರೀಸನ್. ಒಂದು ಬಂದು ಇಂಡಿಯಾದಲ್ಲಿ ಯಾವುದೇ ರೀತಿ ಒಂದು ನೆಗೆಟಿವ್ ನ್ಯೂಸ್ಗಳು ಬರಬಾರ್ದು. ಅದ್ರ ಜೊತೆಗೆ US ಮಾರ್ಕೆಟ್ ನ ರಿಸೆಷನ್ ಏನಿದೆ ಅದರ ಒಂದು ನೆಗೆಟಿವ್ ನ್ಯೂಸ್ ಸ್ವಲ್ಪ ಸೈಡ್ ಲೈನ್ ಆಯ್ತು ಅಂತ ಹೇಳಿದ್ರೆ ನಾವು ಮಾಡಿದಂತಹ ಅಥವಾ ನಾವು ಡಿಸ್ಕಸ್ ಮಾಡಿದಂತಹ ಅನಾಲಿಸಿಸ್ ಒಂದು 80 to 90% ವರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ನಾನು ಹೇಳಿದ ತಕ್ಷಣ 100% ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳೋದಿಲ್ಲ. ಇದು ಜಸ್ಟ್ ಹೇಳ್ದಲ್ಲ, ನಾವು ಮಾರ್ಕೆಟ್ ಅಲ್ಲಿ ಜಸ್ಟ್ ಪ್ರಿಡಿಕ್ಟ್ ಮಾಡ್ಬೋದು ಹಿಂಗಾಗುತ್ತೆ ಹಿಂಗಾಗಬಹುದು ಅನ್ನೋದು ಬಿಟ್ರೆ ಹಿಂಗೆ ಆಗುತ್ತೆ ಅಂತ ಯಾರು ಹೇಳಕ್ ಬರೋದಿಲ್ಲ, ಎಷ್ಟೇ ಎಕ್ಸ್ಪೀರಿಯನ್ಸ್ ಆದ್ರೂ ಸಹ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ಈ ಮ್ಯಾಕ್ರೋ ಎಕನಾಮಿಕ್ಸ್ ಏನಾದ್ರು ಅಥವಾ ಮ್ಯಾಕ್ರೋ ಒಂದು ಎನ್ವಿರಾನ್ಮೆಂಟ್ ಏನೋ ಪಾಸಿಟಿವ್ ಹಿಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ಜೊತೆಗೆ ನಿಫ್ಟಿ ಸಹ 18,500 ಕ್ರಾಸ್ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ಏನಾದ್ರೆ IT ಸೆಕ್ಟರ್ ನ ಒಂದು ಸ್ಟ್ರೆಂತ್ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ಮತ್ತೊಂದು ಈ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದು ಬಂದು 1st ನವೆಂಬರ್ಗೆ. ಅದಕ್ಕೋಸ್ಕರ ಆ ನಂಬರ್ಸ್ಗಳು ನಿಮ್ಗೆ ಕಾಣಿಸ್ತಿದೆ. ರಿಲೀಸ್ ಆಗೋದು 2nd ನವೆಂಬರ್ ಆಗಬಹುದು. ಅದಕ್ಕೋಸ್ಕರ ಯಾವಾಗಲೇ ರಿಲೀಸ್ ಆಗಲಿ ಸ್ನೇಹಿತರೆ, ಬಟ್ ನೀವು ಕಲ್ತ್ಕೊಂಡ್ರೆ ಸಾಕು, ಅದು ನಮ್ಮ ಒಂದು ಇಂಟೆನ್ಷನ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.